ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಆಟಂ ಬಾಂಬ್ ಬಗ್ಗೆ ನಿಮಗೆ ಹಿಂದೊಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ರಾಹುಲ್ ಗಾಂಧಿ ಪದೇ ಪದೇ ಹೇಳ್ತಾ ಇದ್ರು, ನನ್ನ ಬಳಿಯಲ್ಲಿ ಒಂದು ಬಹಳ ದೊಡ್ಡದಾದಂತಹ ಆಟಂ ಬಾಂಬ್ ಇದೆ, ಅದನ್ನೇನಾದ್ರೂ ನಾನು ಸ್ಫೋಟ ಮಾಡಬಿಟ್ಟೆ ಅಂತಂದ್ರೆ ಚುನಾವಣಾ ಆಯೋಗವೇ ಇರೋದಿಲ್ಲ ಅಂತ. ಆದರೆ ಮಿತ್ರರೇ, ರಾಹುಲ್ ಗಾಂಧಿ ಅವರು ಆ ಬಾಂಬನ್ನೇನೋ ಸ್ಫೋಟ ಮಾಡಿದ್ರು. ಅದರ ಪರಿಣಾಮ ಏನಾಗಿದೆ ಅಂತಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅಸ್ವಸ್ಥತೆ ಉಂಟಾಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಈ ವಿಚಾರವನ್ನ ಚುನಾವಣಾ ಆಯೋಗ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಆರಂಭದಲ್ಲಿ ರಾಹುಲ್ ಗಾಂಧಿ ಏನು ಅಂದ್ಕೊಂಡಿದ್ರು, ಈ ರೀತಿಯಾದಂತಹ ಬಾಂಬ್ ಹಾಕ್ಬಿಟ್ರೆ ಚುನಾವಣಾ ಆಯೋಗ ಹೆದರ್ಕೊಂಡ್ಬಿಡುತ್ತೆ, ನನಗೇನೋ ಇದರಿಂದ ರಾಜಕೀಯ ಮೈಲೇಜ್ ಸಿಗುತ್ತೆ, ಈ ರೀತಿಯಾಗಿ ರಾಹುಲ್ ಗಾಂಧಿ ಅಂದುಕೊಂಡಿದ್ರು. ಯಾಕೋ ಅದು ಉಲ್ಟಾ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈಗ ಚುನಾವಣಾ ಆಯೋಗವೇ ರಾಹುಲ್ ಗಾಂಧಿಗೆ ಡೆಡ್ ಲೈನ್ ಕೊಟ್ಟಿದೆ. 7 ದಿನಗಳ ಕಾಲಾವಕಾಶ, ಅದರ ಒಳಗಾಗಿ ನೀವು ಸಾಕ್ಷಿಯನ್ನ ಕೊಡಿ, ಇಲ್ಲದೆ ಹೋದ್ರೆ ದೇಶದ ಕ್ಷಮೆ ಕೇಳಿ ಅಂತ ಹೇಳಿ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಒಂದು ವಾರ್ನಿಂಗ್ ಮಾಡಿದೆ. ಮುಂದೇನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ರಾಹುಲ್ ಗಾಂಧಿ ಏನು ಕ್ಷಮೆ ಕೇಳ್ತಾರ? ಖಂಡಿತವಾಗ್ಲೂ ಕೇಳೋದಿಲ್ಲ. ಸಾಕ್ಷಿ ಕೊಡ್ತಾರ? ಅದನ್ನೂ ಕೂಡ ಕೊಡೋದಿಲ್ಲ. ಚುನಾವಣಾ ಆಯೋಗದ ಮುಂದಿನ ಸ್ಟೆಪ್ ಏನು? ಬಹಳ ಕುತೂಹಲ ಇದೆ. ಈ ಇಡೀ ವಿಚಾರದ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಾಹುಲ್ ಗಾಂಧಿ ಬಾಂಬ್ ಹಾಕೋದೇನು ಹೊಸ್ತಲ್ಲ. ಅವರೊಂಥರ ಈ ಮಿಸೈಲ್ ಅನ್ನು ಲಾಂಚ್ ಮಾಡದ ಹಾಗೆ ತನ್ನನ್ನು ತಾನು ಪದೇ ಪದೇ ಲಾಂಚ್ ಮಾಡ್ಕೊಳ್ತಲೇ ಇರ್ತಾರೆ. ಆದ್ರೆ ಅವರು ಸಕ್ಸಸ್ ಆಗಿದ್ದು ಇದುವರೆಗೆ ಇಲ್ಲ. ಈ ಹಿಂದೆ ಅಂಬಾನಿ ಅದಾನಿ ಬಾಂಬ್ ಆಯಿತು, ಅದಾದ ಬಳಿಕ ಸಂವಿಧಾನ ಬದಲಾವಣೆಯ ಬಾಂಬ್ ಆಯಿತು, ಈಗ ಚುನಾವಣೆಯ ಬಾಂಬ್. ಚುನಾವಣೆಯಲ್ಲಿ ಬಿಜೆಪಿ ವೋಟ್ ಚೋರಿ ಮಾಡಿ ಗೆದ್ದು ಬಿಟ್ಟಿದೆ ಹೀಗಂತ ಆರೋಪ ಮಾಡಿದ್ರು. ಆಗಸ್ಟ್ 7ನೇ ತಾರೀಕು ಒಂದು ದೊಡ್ಡದಾದಂತಹ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಆ ಪ್ರೆಸ್ ಮೀಟ್ ಯಾವ ರೇಂಜಿಗೆ ಇತ್ತು ಅಂತಂದ್ರೆ ಒಂದು ದೊಡ್ಡದಾದ PPT ಪ್ರೆಸೆಂಟೇಷನ್. ಅದರಲ್ಲಿ ರಾಹುಲ್ ಗಾಂಧಿ ಅವರ ವಿವರಣೆಯನ್ನು ನೋಡ್ಬಿಟ್ರೆ ನಾನೇ ದಂಗಾಗಿ ಹೋಗ್ಬಿಟ್ಟಿದ್ದೆ. ಯಾರೋ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಏನೋ ದೊಡ್ಡದಾದಂತಹ ಲೆಕ್ಚರ್ ಕೊಡ್ತಾ ಇದ್ದಾರೆ ಅಂತ ಅಂದುಕೊಳ್ಬೇಕು. ಆ ಮಟ್ಟಿಗಿತ್ತು ಇವರ ವಿವರಣೆ. ಒಂದಷ್ಟು ದಾಖಲೆಗಳನ್ನ ರಾಹುಲ್ ಗಾಂಧಿ ಅವರು ತೋರಿಸಿದ್ರು. ಹಾಗೆ ಹೀಗೆ ಏನೇನೋ ಭಾಷಣ ಮಾಡಿಬಿಟ್ರು. ಕೇಳಿಬಿಟ್ರೆ ಚುನಾವಣಾ ಆಯೋಗ ಬಹಳ ದೊಡ್ಡ ಗಂಭೀರವಾದಂತಹ ತಪ್ಪನ್ನೇ ಮಾಡಿಬಿಟ್ಟಿದೆ. ಈ ಬಾರಿ ಸಿಕ್ಕಾಕೊಂಡ್ಬಿಡುತ್ತೆ. ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕುತ್ತೆ. ಯಾರ್ಯಾರು ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಪ್ರೆಸ್ ಮೀಟ್ ಇತ್ತು. ಆದರೆ ವಿಪರ್ಯಾಸ ಏನು ಕೇಳಿದ್ರೆ ಚುನಾವಣಾ ಆಯೋಗ ಹೆದರ್ಕೊಳ್ಳುವ ಬದಲಾಗಿ ರಾಹುಲ್ ಗಾಂಧಿ ಅವರನ್ನೇ ಟ್ರ್ಯಾಪ್ ಮಾಡಿತು. ನೀವಿಷ್ಟೆಲ್ಲ ಆರೋಪ ಮಾಡ್ತಾ ಇದ್ರಲ್ಲ, ಸಾಕ್ಷಿ ಕೊಡಿ ಸ್ವಾಮಿ ಅಂತ ಕೇಳಿತು. ಅದಕ್ಕೂ ಮುಂಚೆ ಈ ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ದ ಹಾಗೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಒಂದು ಡಿಕ್ಲರೇಷನ್ ಪತ್ರವನ್ನು ಕಳುಹಿಸಿತು. ಇದಕ್ಕೊಂದು ಸಹಿ ಹಾಕಿ ಕಳುಹಿಸಿ ಅಷ್ಟೇ, ನಾವೆಲ್ಲ ಬರೆದು ಬಿಟ್ಟಿದ್ದೀವಿ, ಯಾಕೆಂದ್ರೆ ನಿಮ್ಮ ಆರೋಪಕ್ಕೆ ಒಂದು ಡಿಕ್ಲರೇಷನ್ ಬೇಕು. ರಾಹುಲ್ ಗಾಂಧಿ ಅದಕ್ಕೆ ಸಹಿ ಹಾಕೋದಕ್ಕೂ ಒಪ್ಪಿಲ್ಲ, ಸಾಕ್ಷಿ ಕೊಡೋದಕ್ಕೂ ಕೂಡ ಒಪ್ಪಿಲ್ಲ. ಅಷ್ಟೇ ಅಲ್ಲ, ಚುನಾವಣಾ ಆಯೋಗ ಹೇಳ್ತು, ಯಾಕೆ ಸ್ವಾಮಿ ಬೀದಿಯಲ್ಲಿ ನಿಂತ್ಕೊಂಡು ಕಲ್ಲು ಹೊಡಿತಾ ಇದ್ದೀರಿ? ಚುನಾವಣಾ ಆಯೋಗ ಅನ್ನುವಂಥದ್ದು ಸಂವಿಧಾನದತ್ತವಾದಂತಹ ಸಂಸ್ಥೆ. ನಿಮಗೇನಾದರೂ ನಿಜವಾಗ್ಲೂ ಸಾಕ್ಷಿ ಇದ್ರೆ ಅಥವಾ ಎಲ್ಲೋ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದ್ರೆ ಆ ಎಲ್ಲ ಸಾಕ್ಷಿಗಳನ್ನು ಕೋರ್ಟ್ಗೆ ಕೊಡಿ, ಕೋರ್ಟ್ನಲ್ಲಿ ಹೋಗಿ ಪ್ರಶ್ನೆ ಮಾಡಿ. ಅದನ್ನು ಬಿಟ್ಟು ಬೀದಿಯಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆಯೋದ್ರಿಂದ ಏನು ಉಪಯೋಗ ಅಂತ ಚುನಾವಣಾ ಆಯೋಗ ಆರಂಭದಲ್ಲಿ ಪ್ರಶ್ನೆ ಕೇಳಿತು. ರಾಹುಲ್ ಗಾಂಧಿ ಇದು ಯಾವುದನ್ನು ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ಉದ್ದೇಶ ಸ್ಪಷ್ಟವಾಗಿದೆ. ನನಗಿದರಿಂದ ರಾಜಕೀಯ ಲಾಭ ಆಗಬೇಕು. ಈ ಒಂದು ಅಟಂ ಬಾಂಬ್ ಇದೆಯಲ್ಲ, ಇದು ಬಿಹಾರ ಚುನಾವಣೆ ಆಗುವವರೆಗೂ ಕೂಡ ಸಿಡಿಯುತ್ತೆ. ಆನಂತರ ಇದರಿಂದ ಏನು ಲಾಭ ಇಲ್ಲ ಅಂತ ರಾಹುಲ್ ಗಾಂಧಿ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಅವರು ಕೋರ್ಟಿಗೆ ಹೋಗೋದಕ್ಕೂ ರೆಡಿ ಇಲ್ಲ, ಸಾಕ್ಷಿ ಕೊಡೋದಕ್ಕೂ ರೆಡಿ ಇಲ್ಲ. ಅದು ಯಾವುದೋ ಅವರಿಗೆ ಬೇಕಾಗೂ ಇಲ್ಲ. ಇನ್ನು ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಆರೋಪ ಮಾಡಿ ಪ್ರೆಸ್ ಮೀಟ್ ಮಾಡ್ತಿದ್ದ ಹಾಗೆ ನಮ್ಮ ದೇಶದ ಮಾಧ್ಯಮಗಳು ಏನು ಸುಮ್ಮನೆ ಕೂತಿಲ್ಲ. ಎಲ್ಲಾ ಕಡೆಯಲ್ಲಿ ಹೋಗಿ ಫ್ಯಾಕ್ಟ್ ಚೆಕ್ ಗಳನ್ನ ಮಾಡಿದ್ವು. ರಾಹುಲ್ ಗಾಂಧಿ ಎಲ್ಲೆಲ್ಲಿ ಉಲ್ಲೇಖ ಮಾಡಿದ್ರು, ಯಾರ್ಯಾರ ಹೆಸರನ್ನು ಉಲ್ಲೇಖ ಮಾಡಿದ್ರು, ಅದು ಸತ್ಯವ ಅನ್ನೋ ರೀತಿಯಲ್ಲಿ ಫ್ಯಾಕ್ಟ್ ಚೆಕ್ ಗಳನ್ನ ಮಾಡಿದ್ವು. ಎಲ್ಲವೂ ವಿಫಲವಾಗ್ಬಿಟ್ಟು ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಒಂದೇ ಒಂದು ಪ್ರಬಲವಾದಂತಹ ಸಾಕ್ಷಿ ಸಿಕ್ಕಿಲ್ಲ. ಇಷ್ಟಾದರೂ ರಾಹುಲ್ ಗಾಂಧಿ ಸುಮ್ಮನೆ ಕೂತಿಲ್ಲ, ಅಪಪ್ರಚಾರವನ್ನ ಹಾಗೆ ಮುಂದುವರಿಸಿದ್ರು. ಬಿಹಾರದಲ್ಲಿ ವೋಟರ್ ಲಿಸ್ಟ್ ಪರಿಷ್ಕರಣೆ ಆಗ್ತಾ ಇದೆಯಲ್ಲ, ಇದನ್ನ ವಿರೋಧಿಸಿ ರಾಹುಲ್ ಗಾಂಧಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಮತ ಅಧಿಕಾರ ಯಾತ್ರೆ ಅಂತ ಹೇಳಿ ಒಂದು ಅಭಿಯಾನವನ್ನ ಆರಂಭಿಸಿದ್ರು. ಒಟ್ಟು 1300 ಕಿಲೋಮೀಟರ್ ಸಾಗುವಂತಹ ಯಾತ್ರೆ ಇದು. 20 ಜಿಲ್ಲೆಗಳಲ್ಲಿ ಈ ಯಾತ್ರೆ ಹೋಗುತ್ತೆ. ಒಂದು ದೊಡ್ಡ ಅಭಿಯಾನದ ರೀತಿಯಲ್ಲಿ ರಾಹುಲ್ ಗಾಂಧಿ ಇದನ್ನ ಚಾಲನೆ ಮಾಡಿದ್ರು. ಉದ್ದೇಶ ಏನು ಕೇಳಿದ್ರೆ, ಈ ದೇಶದಲ್ಲಿ ಮತಗಳು ಆಗ್ತಾ ಇದೆ. ಬಿಹಾರದಲ್ಲೂ ಕೂಡ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಿ ಮತಕಳ್ಳತನ ಮಾಡೋದಕ್ಕೆ ಬಿಜೆಪಿಗೆ ಚುನಾವಣಾ ಆಯೋಗ ಸಹಕಾರ ಮಾಡ್ತಾ ಇದೆ ಹೀಗಂತ ಆರೋಪಿಸಿ ರಾಹುಲ್ ಗಾಂಧಿ ಅವರ ಪ್ರತಿಭಟನೆ. ರಾಹುಲ್ ಗಾಂಧಿ ಹೇಳೋದನ್ನ ಕೇಳಬೇಕು. ಈ ದೇಶದಲ್ಲಿ ಬಡವರಿಗಿರುವಂತಹದ್ದು ಒಂದೇ ಒಂದು ಹಕ್ಕು, ಅದು ಮತದಾನದ ಹಕ್ಕು. ಅದನ್ನು ಕಿತ್ತುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಹೀಗಂತ ರಾಹುಲ್ ಗಾಂಧಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಮತಗಳ್ಳತನದ ವಿರುದ್ಧ ಹೋರಾಟ ಮಾಡಿ ಅದನ್ನ ಬಯಲಿಗೆಳೆದು ಈ ದೇಶದ ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ನಾವು ಹೊರಟಿದ್ದೀವಿ ಅಂತ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಮಿತ್ರರೇ, ಇದನ್ನ ಈಗ ಚುನಾವಣಾ ಆಯೋಗ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಯಾವಾಗ ರಾಹುಲ್ ಗಾಂಧಿ ಈ ರೀತಿಯ ಯಾತ್ರೆಗಳನ್ನು ಮಾಡೋದು, ಪದೇ ಪದೇ ಚುನಾವಣಾ ಆಯೋಗದ ವಿರುದ್ಧ ಪುಂಖಾನುಪುಂಖವಾಗಿ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು, ಸ್ವತಃ ಚೀಫ್ ಎಲೆಕ್ಷನ್ ಕಮಿಷನರ್ ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಭಾರತದ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರುವಂತಹ ಜ್ಞಾನೇಶ್ ಕುಮಾರ್ ಅವರು ರಾಹುಲ್ ಗಾಂಧಿಯ ವಿರುದ್ಧ ಹರಿಹಾಯ್ತಾರೆ.
ನೀವು ನಿರಾಧಾರವಾಗಿ ಯಾವುದೇ ಆರೋಪಗಳನ್ನು ಮಾಡಬೇಡಿ. ಅದೂ ಅಲ್ಲದೆ ಮತಗಳು ಅನ್ನುವಂಥದ್ದೇ ಕೆಟ್ಟ ಪದ. ಅಂತಹ ಆರೋಪ ಮಾಡ್ತಾ ಇದ್ದ ಮೇಲೆ ಅದಕ್ಕೆ ಬೇಕಾದಂತಹ ಸಾಕ್ಷಿಯನ್ನ ಮುಂದಿನ 7 ದಿನಗಳ ಒಳಗಾಗಿ ನಮಗೆ ಸಲ್ಲಿಕೆ ಮಾಡಿ. ಅದನ್ನು ಬಿಟ್ಟು ವಿನಾಕಾರಣ ಆರೋಪ ಮಾಡ್ತಾ ಇರಬೇಡಿ. ಒಂದು ವೇಳೆ ಸಾಕ್ಷಿ ಕೊಡೋದಕ್ಕೆ ನಿಮಗೆ ಸಾಧ್ಯವಾಗಿಲ್ಲ ಅಂತಾದ್ರೆ ದೇಶದ ಮುಂದೆ ಕ್ಷಮೆಯಾಚಿಸಿ. ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರವಾಗಿ ಮತದಾರರನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಬೇಡಿ ಅಂತೇಳಿ ಜ್ಞಾನೇಶ್ ಕುಮಾರ್ ಅವರು ಬಹಳ ಕಠಿಣ ಶಬ್ದಗಳಲ್ಲೇ ಪ್ರೆಸ್ ಮೀಟ್ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಜಾಡಿಸ್ತಾರೆ. ಮಿತ್ರರೇ, ನನ್ನ ಅನುಭವದಲ್ಲಿ ಯಾವುದೇ ಚುನಾವಣಾ ಆಯುಕ್ತರು ಒಂದು ರಾಜಕೀಯ ಪಕ್ಷ ಆಗಲಿ ಅಥವಾ ರಾಜಕೀಯ ಪಕ್ಷದ ನಾಯಕರಿಗಾಗಲಿ ಇಷ್ಟು ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ನಾನು ನೋಡೇ ಇಲ್ಲ. ಚುನಾವಣಾ ಆಯುಕ್ತರೇ ಇಷ್ಟು ತೀವ್ರವಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಅವರ ಸಹನೆ ಕಟ್ಟೆಯೂ ಕೂಡ ಒಡೆದು ಹೋಗಿದೆ. ಸದ್ಯ ಮಿತ್ರರೇ, ರಾಹುಲ್ ಗಾಂಧಿ ಅವರ ಆರೋಪ ಯಾವ ಮಟ್ಟಿಗಿದೆ ಅಂತಂದ್ರೆ ಈ ಧರ್ಮಸ್ಥಳ ಕೇಸ್ನಲ್ಲಿ ಒಬ್ಬ ಬಂದು ಮಂಗ್ಯ ಮಾಡ್ತಾ ಇದ್ದಾನಲ್ಲ, ಅದೇ ರೀತಿಯಾಗಿದೆ. ನನಗೇನು ವ್ಯತ್ಯಾಸ ಕಾಣ್ತಾ ಇಲ್ಲ. ಕೆಲವರಿಗೆ ಇದನ್ನು ಹೇಳಿದಾಗ ಇದು ಅಪತ್ಯ ಆಗಬಹುದು. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಬಹಳ ಸೀರಿಯಸ್ ಆಗಿ ಹೋರಾಟ ಮಾಡ್ತಾ ಇದ್ದಾರೆ, ವಿಪಕ್ಷ ನಾಯಕನಾಗಿ ಅವರಿಗೆಲ್ಲ ರೀತಿಯಲ್ಲೂ ಅಧಿಕಾರ ಇದೆ ಅಂತ. ಸತ್ಯ ಮಿತ್ರರೇ, ರಾಹುಲ್ ಗಾಂಧಿ ಹೋರಾಟ ಮಾಡಬಾರ್ದು, ಎಲ್ಲೋ ತಪ್ಪಾಗಿದ್ರೆ ಅದನ್ನು ಬಹಿರಂಗಪಡಿಸಬಾರ್ದು ಅಂತ ಯಾರೂ ಹೇಳೋದಿಲ್ಲ. ಆದರೆ ರಾಹುಲ್ ಗಾಂಧಿಯ ಇಂಟೆನ್ಷನ್ ಏನು? ಅವ್ರಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು ಅಂತಿದ್ರೆ ಅವರ ಬಳಿ ಇರುವಂತಹ ದಾಖಲೆಗಳನ್ನ ಚುನಾವಣಾ ಆಯೋಗಕ್ಕೆ ಕೊಡ್ಲಿ. ಹೋಗ್ಲಿ, ಚುನಾವಣಾ ಆಯೋಗದ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲಪ್ಪ, ಚುನಾವಣಾ ಆಯೋಗ ಬಿಜೆಪಿಯ ಬಿ ಟೀಮ್ ಅಂತಲೇ ಭಾವಿಸಿಕೊಳ್ಳಿ. ಕೋರ್ಟ್ಗೆ ದಾಖಲೆಗಳನ್ನು ಕೊಡಬಹುದಲ್ವಾ? ಕೋರ್ಟ್ನಲ್ಲಿ ಈ ಬಗ್ಗೆ ಕೇಸ್ ಹಾಕಬಹುದಲ್ವಾ? ಕೋರ್ಟ್ ಏನು ಚುನಾವಣಾ ಆಯೋಗದ ವಿರುದ್ಧದ ಕೇಸನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳುತ್ತಾ, ಅಥವಾ ಚುನಾವಣಾ ಆಯೋಗದ ವಿರುದ್ಧ ದಾಖಲೆ ಕೊಟ್ಟರೆ ನಾವು ಅದನ್ನು ನೋಡೋದಿಲ್ಲ ಅಂತ ಕಣ್ಣು ಮುಚ್ಚಿಕೊಳ್ಳುತ್ತಾ? ಇಲ್ಲ ತಾನೆ. ಈ ದೇಶದಲ್ಲಿ ನ್ಯಾಯವನ್ನು ಪಡೆಯುವಂಥದ್ದೆಲ್ಲಿ? ಕೋರ್ಟ್ನಲ್ಲೇ ಆಗಬೇಕಲ್ವಾ? ಬೀದಿಯಲ್ಲಿ ಎಲ್ಲಾದರೂ ನ್ಯಾಯ ಸಿಕ್ಕಿದಂತಹ ಉದಾಹರಣೆಯನ್ನು ಒಂದು ತೋರಿಸ್ಬಿಡಿ. ರಾಹುಲ್ ಗಾಂಧಿ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಅವರಿಗೆ ಕೋರ್ಟ್ಗೆ ಹೋಗೋದು ಬೇಕಾಗಿಲ್ಲ, ಅವರ ಬಳಿಯಲ್ಲಿ ಪ್ರಾಪರ್ ಆದಂತಹ ಸಾಕ್ಷಿಯೂ ಇಲ್ಲ. ಈ ಮತಗಳು ಕೇಸ್ನಲ್ಲಿ ಯಾವುದೇ ಸಾರಾಂಶ ಇಲ್ಲ. ಧರ್ಮಸ್ಥಳದಲ್ಲಿ ಗುಂಡಿ ಅಗದಾಗ ಹೇಗೆ ಖಾಲಿ ಕಾಣ್ತಾ ಇದೆಯೋ ಅದೇ ರೀತಿಯಾದಂತಹ ಪರಿಸ್ಥಿತಿ ರಾಹುಲ್ ಗಾಂಧಿ ಅವರ ಆ ದಾಖಲೆಯ ಪುಸ್ತಕದಲ್ಲಿದೆ. ದ್ವಂದ್ವ ನೋಡಿ. ಈ ದೇಶದ ಜನರನ್ನ ಇವರು ಯಾವ ರೀತಿಯಾಗಿ ಮೂರ್ಖರನ್ನಾಗಿಸ್ತಾ ಇದ್ದಾರೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಚುನಾವಣಾ ಆಯೋಗ ಈ ರೀತಿಯಾಗಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದೆ, ಮತಗಳಿಗೆ ಅವಕಾಶವನ್ನ ಕೊಡ್ತಾ ಇದೆ. ಒಬ್ಬೊಬ್ಬ 2 ವೋಟರ್ ಕಾರ್ಡ್ ಅನ್ನ ಇಟ್ಕೊಂಡಿದ್ದಾನೆ. ಒಬ್ಬನದ್ದೇ ಹೆಸರು ಯುಪಿಯಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ. ಹೀಗೆಲ್ಲ ರಾಹುಲ್ ಗಾಂಧಿ ಆರೋಪ ಮಾಡಿದಾರಲ್ವಾ? ಅದನ್ನೇ ಚುನಾವಣಾ ಆಯೋಗ ಹೇಳ್ತಾ ಇದೆ, ಹೌದು ಸ್ವಾಮಿ, ಬಿಹಾರದಲ್ಲಿರುವಂತಹ ಮತದಾರರು ಬೇರೆ ಬೇರೆ ಕಡೆಗೆ ವಲಸೆ ಹೋಗಿದ್ದಾರೆ, ಅಲ್ಲವರು ವೋಟರ್ ಲಿಸ್ಟ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ಅವರ ವೋಟರ್ ಲಿಸ್ಟ್ನಲ್ಲಿ ಹೆಸರು ಡಿಲೀಷನ್ ಆಗಿಲ್ಲ, ಇಲ್ಲೂ ಕೂಡ ಅವರ ಹೆಸರಿದೆ. ನಾವು ಅದನ್ನ ಸರಿ ಮಾಡೋದಕ್ಕೋಸ್ಕರವಾಗಿಯೇ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಹೀಗಂತ ಚುನಾವಣಾ ಆಯೋಗ ಹೇಳಿ ಇಡೀ ಬಿಹಾರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗ್ತಾ ಇದೆ. ಇದಕ್ಕೆ ರಾಹುಲ್ ಗಾಂಧಿ ಒಪ್ಪಿಗೆ ಸೂಚಿಸ್ತಾ ಇಲ್ಲ. ಬಿಹಾರದಲ್ಲಿ ನಡೀತಾ ಇರುವಂತದ್ದು ಅಕ್ರಮ, ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವಂತದ್ದು ಅಕ್ರಮ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಬಿಹಾರದಲ್ಲಿ ಯಾವ ರೀತಿಯಾದಂತಹ ವೋಟರ್ ಲಿಸ್ಟ್ ಇದೆಯೋ ಅದು ಅದೇ ರೀತಿಯಾಗಿ ಮುಂದುವರಿಬೇಕಂತೆ. ಯಾರ ಹೆಸರನ್ನು ಡಿಲೀಟ್ ಮಾಡಬಾರದು. ಆತ ಸತ್ತಿರ್ಲಿ, ಬದುಕಿರ್ಲಿ, ಇನ್ನೂ 4 ಕಡೆ ಆತನ ಹೆಸರಿರಲಿ, ಆತ ಬಿಹಾರದಲ್ಲೇ ಇಲ್ಲದೆ ಬೇರೆ ದೇಶಕ್ಕೆ ಬೇಕಾದ್ರೂ ಹೋಗಿರ್ಲಿ. ರಾಹುಲ್ ಗಾಂಧಿ ಅವರ ಪ್ರಕಾರ ಅವ್ರು ಯಾರ ಹೆಸರನ್ನು ಡಿಲೀಟ್ ಮಾಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಅಧಿಕಾರ ಇಲ್ಲ. ಈ ವಿಚಾರವಾಗಿ 11 ಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ವು. ಬಿಹಾರದಲ್ಲಿ ನಡೀತಿರುವಂತಹ ಈ SIR ಏನಿದೆ, ಮತದಾರರ ಪಟ್ಟಿ ಪರಿಷ್ಕರಣೆ, ಇದು ತಪ್ಪು, ಇದಕ್ಕೆ ಬ್ರೇಕ್ ಹಾಕಿ ಅಂತೇಳಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಚುನಾವಣಾ ಆಯೋಗಕ್ಕೆ ಯಾವುದೇ ಕಾರಣಕ್ಕೂ ತಡೆ ಒಡ್ಡೋದಕ್ಕೆ ಬರೋದಿಲ್ಲ. ಇದು ಅವರ ಸಂವಿಧಾನದತ್ತವಾದಂತಹ ಹಕ್ಕು. ಈ ದೇಶದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವಂತಹ ಸಂಪೂರ್ಣ ಅಧಿಕಾರವನ್ನ ಚುನಾವಣಾ ಆಯೋಗ ಹೊಂದಿದೆ. ಅವರು ಕಾಲಕ್ಕೆ ಅದನ್ನು ಮಾಡಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. ಅಷ್ಟಾದರೂ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ನ ಮಾತನ್ನೇ ಕೇಳೋದಕ್ಕೆ ರೆಡಿ ಇಲ್ಲ. ಒಂದು ಕಡೆ 2 3 ಕಡೆ ಹೆಸರಿದೆ, ಒಂದೇ ಅಡ್ರೆಸ್ ನಲ್ಲಿ ಹಲವರು ವೋಟರ್ ಕಾರ್ಡ್ ಅನ್ನು ಪಡ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಮತಗಳು ಅನ್ನುವಂತ ಹೆಸರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವೋಟರ್ ಲಿಸ್ಟ್ ಅನ್ನು ರಿವಿಷನ್ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಇಲ್ಲಿ ವಿಪಕ್ಷಗಳು ಬಹಳ ಸ್ಮಾರ್ಟ್ ಗೇಮ್ ಮಾಡ್ತಾ ಇದಾವೆ ಅಂತ ನನಗನ್ನಿಸ್ತಾ ಇದೆ. ಅದೇನು ಕೇಳಿದ್ರೆ, ಒಂದು ಈ ಬಾರಿಯ ಬಿಹಾರ ಚುನಾವಣೆಯಲ್ಲಿ ಇದು ಪ್ರಮುಖವಾದಂತಹ ಚುನಾವಣಾ ವಿಚಾರ ಆಗತ್ತೆ. ಅವ್ರಿಗೆ ಚುನಾವಣೆಯಲ್ಲಿ ಲಾಭ ಆದ್ರೂ ಆಗಬಹುದು. ಯಾಕಂದ್ರೆ ಈ ದೇಶದಲ್ಲಿ ಜನರನ್ನ ಮೂರ್ಖರನ್ನಾಗಿಸುವಂತಹದ್ದು ತುಂಬಾ ಈಸಿ. ಹೀಗಾಗಿ ಈ ದೇಶದಲ್ಲಿ ಈಗಲೂ ರಾಹುಲ್ ಗಾಂಧಿ ಅಂತವರು ರಾಜಕಾರಣದಲ್ಲಿರುವಂತಹದ್ದು, ದೊಡ್ಡ ಹುದ್ದೆಯನ್ನು ಅಲಂಕರಿಸ್ತಾ ಇರುವಂತಹದ್ದು. ಈ ಹಿಂದೆ ಸಂವಿಧಾನವನ್ನ ಬಿಜೆಪಿಯವರು ಬದಲಾಯಿಸಿಬಿಡ್ತಾರೆ. ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗಿದ್ದೆ ಆದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಬರೆದಂತಹ ಸಂವಿಧಾನವೇ ಇರೋದಿಲ್ಲ ಅಂತ ಅಪಪ್ರಚಾರ ಮಾಡಿದ್ರು. ಅದರಲ್ಲಿ ಅವರಿಗೊಂದು ಸಣ್ಣ ಯಶಸ್ಸು ಸಿಕ್ಕಿಲ್ವಾ? ಈಗಲೂ ಅಷ್ಟೇ, ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಅದಕ್ಕೆ ಸರಿಯಾಗಿ ಅಲ್ಲಿ ವೋಟರ್ ಲಿಸ್ಟ್ ಅನ್ನು ಪರಿಷ್ಕರಣೆ ಮಾಡುವಂತಹ ಕೆಲಸಕ್ಕೆ ಚುನಾವಣಾ ಆಯೋಗ ಕೈ ಇಟ್ಟಿದೆ. ಹೀಗಾಗಿ ಈ ವಿಚಾರವನ್ನೇ ತೆಗೆದುಕೊಂಡ್ರೆ ಜನ ಒಂದು ರೀತಿಯಲ್ಲಿ ಗೊಂದಲಕ್ಕೊಳಗಾಗ್ತಾರೆ. ಹೌದೇನೋ, ಬಿಜೆಪಿಯವರೇನೋ ತಪ್ಪು ಮಾಡ್ತಾ ಇದ್ದಾರೇನೋ, ಇದರ ಹಿಂದೆ ಬಿಜೆಪಿ ಇದೆಯೇನೋ, ಈ ರೀತಿಯ ಭಾವನೆಗಳು ಬಿಲ್ಡ್ ಆಗಿಬಿಟ್ಟು ಚುನಾವಣೆಯಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಲಾಭ ಆಗುತ್ತಲ್ಲ, ಇದೊಂದು ಲೆಕ್ಕಾಚಾರ. ಎರಡನೇದಾಗಿ ಮಿತ್ರರೇ, ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಇದು ಎಲೆಕ್ಷನ್ ಕಮಿಷನ್ಗಿರುವಂತಹ ಪರಮಾಧಿಕಾರ, ಅವರು ಚುನಾವಣಾ ಪಟ್ಟಿಯನ್ನ ಪರಿಷ್ಕರಣೆ ಮಾಡಬಹುದು ಅಂತ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆಯಲ್ಲ.
ಈ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ನಿರ್ಧಾರ ಮಾಡಿದೆ, ಮುಂದೆ ಎಲ್ಲೇ ಚುನಾವಣೆ ನಡೆಯೋದಾದ್ರೂ ಕೂಡ ಅಲ್ಲಿ ಮತದಾರರ ಪಟ್ಟಿಯನ್ನು ನಾವು ಪರಿಷ್ಕರಣೆ ಮಾಡ್ತೀವಿ, SIR ಆಗೇ ಆಗತ್ತೆ ಅಂತ ಅವರು ನಿರ್ಧಾರ ಕೈಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲೂ ಕೂಡ ವೋಟರ್ ಲಿಸ್ಟ್ ರಿವಿಷನ್ ಆಗುತ್ತೆ, ತಮಿಳುನಾಡಿನಲ್ಲಾಗತ್ತೆ, ಕೇರಳದಲ್ಲಾಗತ್ತೆ, ಅಸ್ಸಾಂನಲ್ಲಾಗತ್ತೆ. ಈ ಎಲ್ಲ ರಾಜ್ಯದಲ್ಲಿ ಆಗಿದ್ದೇ ಆದ್ರೆ ಈ ವಿಪಕ್ಷಗಳ ಸ್ಟ್ರಾಂಗ್ ವೋಟ್ ಬೇಸ್ ಸ್ವಲ್ಪ ಡಿಸ್ಟರ್ಬ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಗೊಂದಲವನ್ನು ನಿರ್ಮಾಣ ಮಾಡಿದ್ದೇ ಆದ್ರೆ ಇದನ್ನು ತಡಿಬಹುದು ಅನ್ನುವಂಥದ್ದು ಒಂದು ಪ್ರಯತ್ನ. ಒಂದು ವೇಳೆ ತಡೆಯೋದಕ್ಕಾಗಲೇ ಇಲ್ಲಪ್ಪ, ಇಡೀ ದೇಶದಲ್ಲಿ ವೋಟರ್ ಲಿಸ್ಟ್ ಪರಿಷ್ಕರಣೆ ಆಗುತ್ತೆ, ಈ 2-3 ಕಡೆ ಹೆಸರಿದ್ದಂಥವ್ರದ್ದೆಲ್ಲ ಡಿಲೀಟ್ ಆಗಿಬಿಡುತ್ತೆ. ಆಗ ರಾಹುಲ್ ಗಾಂಧಿ ಅದರ ಕ್ರೆಡಿಟ್ ತೆಗೆದುಕೊಳ್ಳಬಹುದಲ್ವಾ? ನಾನು ಪ್ರತಿಭಟನೆ ಮಾಡಿದ್ದು, ಇಷ್ಟು ಜನರ ವೋಟರ್ ಲಿಸ್ಟ್ನಲ್ಲಿ ಹೆಸರು ಹೋಗೋದಕ್ಕೆ ನಾನೇ ಕಾರಣ, ಅವರೆಲ್ಲರೂ ಕೂಡ ಈ ಹಿಂದೆ ಮತದಾನ ಮಾಡಿಬಿಟ್ಟಿದ್ರು, ಎಲ್ಲರೂ ಬಿಜೆಪಿಗೆ ಮತ ಹಾಕಿಬಿಟ್ಟಿದ್ರು, ಹೀಗಾಗಿ ನರೇಂದ್ರ ಮೋದಿ 3 ಬಾರಿ ಪ್ರಧಾನಿಯಾಗಿದ್ದು, ಈ ರೀತಿಯಾಗಿ ಒಂದು ನೆರೆಟಿವ್ ಅನ್ನು ಬಿಲ್ಡ್ ಮಾಡಬಹುದಲ್ಲ. ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂತಹ ಷಡ್ಯಂತ್ರ. ನಿಜವಾಗ್ಲೂ ಅವರಿಗೆ ಈ ದೇಶದ ಸಂವಿಧಾನದ ಬಗ್ಗೆ ಆಗಲಿ ಕಾನೂನಿನ ಬಗ್ಗೆ ಆಗಲಿ ನಂಬಿಕೆ ಇದ್ದಿದ್ರೆ ಅವ್ರು ಯಾಕೆ ಬೀದಿಯಲ್ಲಿ ನಿಂತು ಆರೋಪ ಮಾಡ್ತಾ ಇದ್ರು? ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾ ಇದ್ರು. ನಮ್ಮ ಹತ್ರ ನೋಡಿ ಸ್ವಾಮಿ ಇಷ್ಟೆಲ್ಲ ದಾಖಲೆಗಳಿದೆ. ಅವರು ಕೋರ್ಟ್ಗೂ ಹೋಗ್ತಿಲ್ಲ, ಆರೋಪಗಳಿಗೆ ದಾಖಲೆಯನ್ನೂ ಕೊಡ್ತಿಲ್ಲ ಅಂತಂದ್ರೆ ಇದು ರಾಜಕೀಯ ಉದ್ದೇಶದ ಆರೋಪ. ಈ ದೇಶದ ಒಂದು ಗಟ್ಟಿಯಾದಂತಹ ಚುನಾವಣಾ ವ್ಯವಸ್ಥೆಯನ್ನ ಡಿಸ್ಟರ್ಬ್ ಮಾಡುವಂತಹ ಪ್ರಯತ್ನ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಸದ್ಯಕ್ಕೆ ಮಿತ್ರರೇ, ಚುನಾವಣಾ ಆಯುಕ್ತರ ಒಂದು ಪ್ರತಿಕ್ರಿಯೆಯನ್ನು ನೋಡಿದ್ರೆ, ಜ್ಞಾನೇಶ್ ಕುಮಾರ್ ಅವರ ಪ್ರೆಸ್ ಮೀಟ್ ಅನ್ನು ನೋಡಿದ್ದೆ ಆದ್ರೆ ಅವರು ಇದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದಂತೆ ಕಾಣ್ತಾ ಇದೆ. ಮುಂದೆ ಯಾವ ದಿಕ್ಕಿನತ್ತ ಹೋಗ್ತಾರೆ? ರಾಹುಲ್ ಗಾಂಧಿ ವಿರುದ್ಧ ಏನಾದರೂ ಸೀರಿಯಸ್ ಆಕ್ಷನ್ಗಳಾಗ್ತವಾ? ರಾಹುಲ್ ಗಾಂಧಿ ಈಗಾಗಲೇ ಚೈನಾ ವಿಚಾರದಲ್ಲಿ ಒಂದು ಸುಳ್ಳು ಹೇಳಿ ಮೊನ್ನೆ ತಾನೇ ಕೋರ್ಟ್ನಿಂದ ತಪರಾಕಿ ಹಾಕಿಸ್ಕೊಂಡಿದ್ದಾರೆ. ಈ ಮತಗಳ್ಳತನದ ಆರೋಪದ ವಿಚಾರದಲ್ಲೂ ಕೂಡ ರಾಹುಲ್ ಗಾಂಧಿಗೆ ಅದೇ ಪರಿಸ್ಥಿತಿ ಬಂದೊದಗುವಂತಹ ಸಾಧ್ಯತೆಗಳಿರುತ್ತೆ. ಅದೇನೇ ಆಗೋದಾದ್ರೂ ಕೂಡ ಮುಂದಲ್ವಾ, ಅಷ್ಟರಲ್ಲಾಗಲೇ ಬಿಹಾರದ ಚುನಾವಣೆ ಮುಗಿದೋಗಿರುತ್ತೆ. ರಾಹುಲ್ ಗಾಂಧಿ ಬೇಕಾಗಿರೋದು ಕೂಡ ಅಷ್ಟೇ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.